ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ಒಂದು ವಿಷಯ ತಿಳಿಸೋಣ ಅಂತ ಬಂದೆ. ಅಂದರೆ ತುಂಬ ಜನ ತೆಂಗಿನಕಾಯಿ ಕೊಯ್ಬೇಕಾದ್ರೆ, ಅಡಿಕೆ ಮರ ಹತ್ತಬೇಕಾದ್ರೆ, ಅಡಿಕೆ ಕೊಯ್ಬೇಕಾದ್ರೆಲ್ಲ ತುಂಬ ಕಷ್ಟಪಡ್ತಾರೆ ಅಲ್ವಾ. ಇವತ್ತು ನಾನು ಒಂದು ಸಿಂಪಲಾದ ಒಂದು ಮೆಥಡನ್ನು ನೋಡಿದೆ. ನೋಡಿ, ಸಿಂಪಲ್ ಅಂದರೆ ಸಿಂಪಲ್, ವೆರಿ ಸಿಂಪಲ್. ನೋಡಿ ಹೇಗೆ ಅವರು ತೆಂಗಿನ ಮರವನ್ನು ಹತ್ತುತ್ತಾ ಇದ್ದಾರೆ ಅಂದರೆ, ಆ ಎರಡು ಅವರಿಗೆ ಅದೇ ಬ್ಯಾಲೆನ್ಸ್. ಅದು ತುಂಬ ಲೈಟ್ ವೆಯ್ಟ್ ಇದೆ, ಜಾಸ್ತಿ ಏನು ಭಾರ ಕೂಡ ಇಲ್ಲ, ಅದು ಲೈಟ್ ವೆಯ್ಟ್ ಆಗಿದೆ. ಅದು ಎರಡು ಸಹಾಯದಿಂದ ಅವರು ಎಷ್ಟು ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಥರ ಹೋಗ್ತಾ ಇದ್ದಾರೆ ತೆಂಗಿನ ಮರದ ಮೇಲೆ. ಅಷ್ಟು ಈಸಿಯಾಗಿ ಹೋಗ್ತಾ ಇದ್ದಾರೆ. ಅದು ನೋಡಿ ನಾನು ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ಇಷ್ಟು ಈಸಿಯಲ್ಲಿ ತೆಂಗಿನ ಮರ ಹತ್ಬೋದು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ತುಂಬ ಜನ ಎಲ್ಲ ಎಷ್ಟು ಕಷ್ಟಪಟ್ಟು ತೆಂಗಿನ ಮರ ಹತ್ತಾರೆ. ತೆಂಗಿನಕಾಯಿ ತೆಗಿಯೋರಿಲ್ಲ ಅಂತ ಹೇಳ್ತಾರೆ, ಅಡಿಕೆ ತೆಗಿಯೋರಿಲ್ಲ, ತೆಂಗಿನಕಾಯಿ ಊರಲ್ಲಿ ಎಲ್ಲ ತುಂಬ ಸಮಸ್ಯೆ, ಮರ ಹತ್ತುವವರಿಲ್ಲ ಅಂತ ಹೇಳಿ. ಹಾಗೆ ಇದು ಒಂದಿದ್ದರೆ ನಿಜವಾಗ್ಲೂ ಎಷ್ಟು ಈಸಿಯಾಗಿ ಅವರು ಆ ತೆಂಗಿನಕಾಯಿಯನ್ನು ಕುಯ್ಬೋದಲ್ವ. ನೋಡಿ, ಅವರೀಗ ಮೇಲೆ ಹೋಗಿ ತೆಂಗಿನಕಾಯಿಯನ್ನು ಕುಯ್ತಾ ಇದ್ದಾರೆ. ಕೆಳಗಡೆ ಬರೋದು ಕೂಡ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಕುಯ್ದುಬಿಟ್ಟು ಕೆಳಗಡೆ ಬರ್ತಾ ಇದ್ದಾರೆ. ನೋಡಿ ಎಷ್ಟು ಈಸಿಯಲ್ಲಿ, ಒಂದೇ ಒಂದು ನಿಮಿಷದಲ್ಲಿ. ಇದು ಒಂಥರ ಸಿಂಪಲ್ ಮೆಥಡ್ ಅನಿಸ್ತಾ ಇಲ್ವಾ ನಿಮಗೆ? ಎಷ್ಟು ಸಿಂಪಲ್ ಆಗಿದೆ. ಒಂದು ಅವರು ಬಳಸಿದಂಥ ಒಂದು ಏನು ಸಾಧನ ಕೂಡ ಅಷ್ಟು ಸಿಂಪಲ್ ಆಗಿದೆ. ನಾನು ನೋಡಿದೆ, ಅದು ಲೈಟ್ ವೆಯ್ಟ್, ತುಂಬ ಲೈಟ್ ವೆಯ್ಟ್ ಇದೆ. ಅದನ್ನು ಮರಕ್ಕೆ ಕಟ್ಟಿಕೊಂಡು ಅವ್ರು ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ತುಂಬ ಈಸಿಯಾಗಿ ಹೋಗ್ತಾ ಇದ್ದಾರೆ. ನೋಡಿ, ಇಷ್ಟೇ ಇದು. ಹೇಗೆ ಇಳಿದು ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ತುಂಬ ಈಸಿಯಾಗಿ ಇಳಿದು ಬರ್ತಾ ಇದ್ದಾರೆ, ತುಂಬ ಈಸಿಯಾಗಿ ಮೇಲೆ ಹೋಗಿದ್ದಾರೆ. ಹಾಗೆ ಕೂಡ ಇಳಿದು ಬರ್ತಾ ಇದ್ದಾರೆ ನೋಡಿ. ಇನ್ನು ಮೇಲೆ ಎಲ್ಲ ತೆಂಗಿನಕಾಯಿ ಕೊಯ್ಲಿಕ್ಕೆ ಜನ ಇಲ್ಲ, ಅಡಿಕೆ ಕೊಯ್ಲಿಕ್ಕೆ ಜನ ಇಲ್ಲ ಅಂತೆಲ್ಲ ಕಷ್ಟಪಡೋದು ಬೇಡ. ಈ ರೀತಿ ಒಂದು ಮಿಷನ್ ಇದ್ದರೆ ನಿಜವಾಗ್ಲೂ ನೀವು ಎಲ್ಲ ಅಡಿಕೆ ಮರ, ತೆಂಗಿನ ಮರದಲ್ಲಿರೋ ಕಾಯಿಯನ್ನು ತೆಗಿಬೋದು. ನೋಡಿದ್ರಾ ಅವ್ರು ಎಷ್ಟು ಈಸಿಯಲ್ಲಿ ಕೆಳಗಡೆ ಬಂದರು ಅಂತ? ಇಂಥ ಒಂದು ಮಿಷನ್ ಇದ್ದರೆ ಸಾಕಲ್ವಾ? ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.